ಆಕಾಶವಾಣಿ ಹಾಸನ. ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 2ನೇ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಹೇಶ್ ಜಿಡಿ, ಅರ್ತ್ ಮೂವರ್ಸ್, ಹೆತ್ತೂರು. ಜಿಡಿ ಮಹೇಶ್ ಅರ್ತ್ ಮೂವರ್ಸ್, ಹೆತ್ತೂರು. ನುರಿತ ಚಾಲಕರಿಂದ ಜೆಸಿಬಿ ಹಾಗೂ ಎಲ್ಲ ತರಹದ ಇಟಾಚಿ ಬಳಸಿ ರೈತರ ಹಾಗೂ ತೋಟದ ಕೆಲಸ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449203052. ಇಂದಿನ ಸಂಚಿಕೆಯಲ್ಲಿ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ಮಾತುಗಳನ್ನು ಆಲಿಸೋಣ. ಎಲ್ರಿಗೂ ನಮಸ್ಕಾರ. ಒಂದು ತಿಳ್ಕೊಳ್ಳಿ, ನನ್ನೂರಿಗೆ ನಿಮ್ಮೂರಿಗೆ ಭಾಳ ಸಾಮ್ಯತೆ ಇದೆ. ಹೆತ್ತೂರಿಗೆ ನನಗೆ ಭಾವನಾತ್ಮಕ ಸಂಬಂಧ ಇದೆ. ಕಾರಣ ಇಷ್ಟೇ, 2011ರಲ್ಲಿ ನಾವೇನು ಹಳ್ಳಿ ಹಬ್ಬ ಅಂತ ಮಾಡಿದ್ವು, ಅದರ ಸಕ್ಸಸ್ಸಿಗೆ ಕಾರಣ ನಿಮ್ಮೂರು. 2009ರಲ್ಲಿ ನಾವು ದೇವರೂರಲ್ಲಿ ಹಳ್ಳಿ ಹಬ್ಬವನ್ನು ಆಯೋಜನೆ ಮಾಡಿದಾಗ ನಿಮ್ಮ ಊರಿನವರು, ಹೆತ್ತೂರಿನ ಪ್ರಮುಖರು ಬಂದು ನಮ್ಮೂರಲ್ಲಿ ನಡೆಸಬೇಕು, ಇದನ್ನು ಮುಂದಿನ 2 ವರ್ಷದಲ್ಲಿ ಹಳ್ಳಿ ಹಬ್ಬವನ್ನು ಮಾಡಬೇಕು ಅಂತ ವಿನಂತಿ ಮೇರೆಗೆ ನಾವಿಲ್ಲಿಗೆ ಬಂದು, ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಬಹುಶಃ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸಾವಿರಾರು ರೈತರು ಬಂದರು, ಪ್ರಯೋಜನ ಪಡ್ಕೊಂಡ್ರು. ನಂದೊಂದು ಹ್ಯಾಬಿಟ್ ಇದೆ, ಯಾರನ್ನು ಬ್ಲೇಮ್ ಮಾಡಬಾರ್ದು. ಕಾಫಿ ಮಂಡಳಿಯ ಅಧ್ಯಕ್ಷನಾಗೋದಕ್ಕೆ ಮೊದಲು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಈ ಪ್ರಶಸ್ತಿಯನ್ನು ಯಾಕೆ ಮಾಡಿದು ಅಂದರೆ, ಅನೇಕ ಸಂದರ್ಭದಲ್ಲಿ ನಾನು ಕಾಫಿ ಫೆಸ್ಟಿವಲಿಗೆ ಹೋಗ್ತಾ ಇದ್ದೆ ಬೆಂಗಳೂರಲ್ಲಿ. ಸುಮಾರು 7,000 ಕೊಟ್ಟು ನಾವು ಹೋಗಿರೋ ದಿವಸಗಳಿದೆ. 2009 ಜನವರಿಯಲ್ಲಿ ಇಂಡಿಯಾ ಇಂಟರ್ ಕಾಫಿ ಫೆಸ್ಟಿವಲ್ ಅವತ್ತು ನಡೀತು ಅಶೋಕ ಹೋಟ್ಲಲ್ಲಿ. 7,000 ಕೊಟ್ಟು ನಾವು ಹೋಗಿದ್ದು ಕಾರ್ಯಕ್ರಮಕ್ಕೆ. ಸುಮಾರು 400 ಜನ ಇದ್ದರು. ಅವಾರ್ಡ್ ಏನಿತ್ತು ಅಂದರೆ ಕಪ್ಪಿಂಗಿಗೆ, ಕ್ವಾಲಿಟಿ ಏನಿದೆ ಅದಕ್ಕೆ ಅವಾರ್ಡ್ ಇತ್ತು. ಆದರೆ ನನಗೆ ಅಲ್ಲ ಅನಿಸ್ತು, ರೈತರನ್ನು ಇಲ್ಲೆಲ್ಲೋ ಕಡೆಗಣಿಸಿದ್ದಾರೆ ಅಂತ. ಅದೇನು ಕಂಪ್ಲೀಟ್ ಕಾಫಿ ಮಂಡಳಿಯ ಪ್ರೋಗ್ರಾಮ್ ಅಲ್ಲ, ಅದು ಜಾಯಿಂಟ್ ಪ್ರೋಗ್ರಾಮ್. ನನಗನ್ನಿಸ್ತು, ನಾವು ಯಾಕೆ ಇವ್ರನ್ನ ಯಾವುದನ್ನು ಬ್ಲೇಮ್ ಮಾಡಬಾರ್ದು, ನಾವು ಬೆಳೆಗಾರರಿಗೆ ಒಂದು ಪ್ರಶಸ್ತಿಯನ್ನು ಯಾಕೆ ನೀಡಬಾರ್ದು ಅಂತ 27/12/2009 ಪತ್ರಿಕೆ ಸ್ಟಾರ್ಟ್ ಆಗಿ ಕೇವಲ 2 ವರ್ಷಕ್ಕೆ ದೇವರೂರಲ್ಲಿ ಉತ್ತಮ ಕಾಫಿ ಬೆಳೆಗಾರ ಪ್ರಶಸ್ತಿ ಮತ್ತು ಹಳ್ಳಿ ಹಬ್ಬವನ್ನು ಆಯೋಜಿಸಿತು. ಕಾರಣ ಎಷ್ಟೇ, ಅವರು ಮಾಡಲಿಲ್ವಾ, ಆ ಸಿಸ್ಟಮ್ನ ಬ್ಲೇಮ್ ಮಾಡೋದು ಬೇಡ, ನೀವೊಂದು ಪ್ಯಾರಲಲ್ ಸಿಸ್ಟಮ್ನ ಡೆವಲಪ್ ಮಾಡಿ. ಆ ಸಿಸ್ಟಮೂ ಒಳ್ಳೆಯದಿದೆ, ಅದರಲ್ಲೂ ಅನೇಕ ರೀತಿಯ ಒಳ್ಳೆತನ ಇದೆ. ಹಾಗಂತ ನಾವು ಅದನ್ನು ಇಲ್ಲಿ ಅಂಗಡಿಲಿ ಮಾತಾಡ್ತಾರೆ ಅಂತ ಹೇಳಿರಲ್ಲ, ಹಾಗೆ ಮಾತಾಡಿರಾಗಲ್ಲ. ನಾವು ಇನ್ನೇನಾದ್ರು ಮಾಡಬೇಕು ಅದಕ್ಕಿಂತ ಮೀರಿ ಅಂತೇಳಿ 1 ಎಕರೆನಿಗೆ 15 ಎಕರೆನಿಗೆ ಪ್ರಶಸ್ತಿಯನ್ನು ನಾವು ದೇವರೂರಲ್ಲಿ ಪ್ರಾರಂಭ ಮಾಡೋದು ಇಲ್ಲಿ ನಡೀತು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವಾಗಲೂ ಯೋಚನೆ ಮಾಡುವಾಗ ದೊಡ್ಡದಾಗಿ ಯೋಚನೆ ಮಾಡಬೇಕು. ಪತ್ರಿಕೆ ನಡೆಸುವಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದರೆ, ನನಗೆ ವರ್ಷಕ್ಕೆ 300 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಅಟ್ಲೀಸ್ಟ್ 300 ರೂಪಾಯಿ ಆದರೂ ಲಾಭ ಆಗಬೇಕು ಅದನ್ನು ಓದಿದ ಮೇಲೆ ಅಂತ. ಅಂದರೆ ನಮ್ಮದು ಪಾಸಿಟಿವ್ ಜರ್ನಲಿಸಮ್. ಭಾರತದ ಪತ್ರಕರ್ತರು ಪಾಸಿಟಿವ್ ಜರ್ನಲಿಸಮ್ ಏನಾದರೂ 2 ವರ್ಷ ಈ ದೇಶದಲ್ಲಿ ಮಾಡಿದರೆ ಭಾರತದ ದಿಕ್ಕನ್ನೇ ಬದಲಾವಣೆ ಮಾಡ್ಬೋದು. ಇವತ್ತು ನೆಗೆಟಿವ್ ಜರ್ನಲಿಸಮ್ ಜಾಸ್ತಿಯಾಗಿ ಏನಾಗಿದೆ ಅಂದರೆ, ನಾವೆಲ್ಲ ಕುಗ್ಗಿ ಹೋಗಿದ್ದೀವಿ, ಅದು ಆಗುತ್ತಾ ಅಂತ ಆಗಿದೆ. ಆದರೆ ಅದು ಆಗುತ್ತೆ ಅನ್ನೋದಕ್ಕೆ ನಾನೇ ಜ್ವಲಂತ ಉದಾಹರಣೆ. ನಾನು ಪಾಸಿಟಿವ್ ಜರ್ನಲಿಸಮ್ ತಂದು ಅವತ್ತು ಕಾಫಿ ಮಂಡಳಿ ಇದೆಲ್ಲ ಮಾಡ್ತು ಅಂತ ಹೇಳ್ಬೋದಾಗಿತ್ತು ತಪ್ಪನ್ನು. ಆದರೆ ಇವತ್ತು ದೇವರ ದಯದಿಂದ ನಾನೇ ಅಧ್ಯಕ್ಷ. ನಾನು ಒಂದನ್ನು, ಅದಕ್ಕೆ ನಮ್ಮ ಊರು ನಿಮ್ಮ ಊರು ಸಾಮ್ಯತೆ ಇದೆ. ನನಗೆ ಸಾಕಷ್ಟು ಪ್ರದೇಶಕ್ಕೆ ಹೋದಾಗ ಯಾರಾದರೂ ಬೆಳೆಗಾರರು ಹತ್ತಿರ ನಾನು ಹೇಳ್ತೀನಿ, ನಾನು ಹತ್ರ ಮಾತ್ರ ನೀವು ಒಳಬೇಕು ಅಂತ. ಯಾಕಂದರೆ ನಂದು 240 ಇಂಚು ಮಳೆ ಹೋದ ವರ್ಷ, ಮತ್ತು ರೆಕಾರ್ಡ್ ಕ್ರಾಪ್, ಅತಿ ಹೆಚ್ಚು ಕಾಫಿಯನ್ನು ನಾನು ಕಳೆದ ಬಾರಿ ಬೆಳೆದಿದ್ದೀನಿ. ಕಾರಣ ನನ್ನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು. ಮತ್ತು ಆರ್ಗ್ಯಾನಿಕ್ ಕಾಫಿನೂ ಮಾಡ್ತೀನಿ, ಸರ್ಟಿಫೈಡ್ ಆರ್ಗ್ಯಾನಿಕ್ ಕಾಫಿ ಮಾಡ್ತೀನಿ. 1 kg ಚೆರಿಯನ್ನು 1000 ರೂಪಾಯಿಗೆ ಮಾರ್ತೀನಿ. ನಾನು ಮಾಡಿದ್ಮೇಲೆ ನಿಮ್ಗೆ ಯಾಕಾಗಲ್ಲ ಅನ್ನೋದು ಪ್ರಶ್ನೆ ನಂದು. ನಾನು ಇಂಪ್ರ್ಯಾಕ್ಟಿಕಲ್ ಪರ್ಸನ್ ಅಲ್ಲ, ನಾನು ಮಾಡ್ತಿದ್ದೀನಿ, ನೀವು ಮಾಡಬೇಕು ಅನ್ನೋದು. ಯಾಕೆ ಅಂದರೆ, ಏಲಕ್ಕಿಯಲ್ಲಿ ನೀವು ಪೆಟ್ಟು ತಿಂದಿದ್ದೀರಿ. ನನ್ನ ಅಜ್ಜ ಏಲಕ್ಕಿ ಬೆಳೀತಾಯಿದ್ರು, ತಂದೆ ಏಲಕ್ಕಿ ಬೆಳೀತಾಯಿದ್ರು. ಸಕಲೇಶ್ಪುರದಲ್ಲಿ ನನ್ನ ಅಜ್ಜನ ಏಲಕ್ಕಿ ಮಂಡಿ ಇತ್ತು. ಆ ಟ್ರಾನ್ಸಿಷನ್ ಪೀರಿಯಡ್ ನೋಡಿದ್ದೀನಿ ನಾನು. ಅಂದರೆ ಅಜ್ಜ ಮತ್ತು ಅಪ್ಪ ಏಲಕ್ಕಿ ಕಚ್ಚೆ ರೋಗ ಬಂದು ಪ್ರಾಬ್ಲಮ್ ಆಗಿ ಯಾವ ಕೃಷಿನೂ ಇಲ್ಲ ನಮಗೆ. ಕಾಫಿಯಲ್ಲಿ ನಾವು ಇನ್ನೂ ನುರಿತ ಆಗಿರಲಿಲ್ಲ, ಕಾಫಿ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಒಂದಷ್ಟು ಕಾಫಿನೂ ಇತ್ತು, ಆದರೆ
ಆ ಟ್ರಾನ್ಸಿಷನ್ ಪೀರಿಯಡ್ ನೀವು ಇಲ್ಲಿ ನೋಡಿರ್ತೀರಿ ಅಥವಾ ನಿಮ್ಮ ಹಿರಿಯರು ನೋಡಿರ್ತಾರೆ. ಎಷ್ಟು ಕಷ್ಟಪಟ್ಟಿರ್ತೀರಿ ಅನ್ನೋದನ್ನು, ನಿಮಗೆ ಯಾವುದೇ ಉತ್ಪತ್ತಿ ಇಲ್ಲ, ನೀವು ಬದುಕಿದ್ದೀರಿ, ಗದ್ದೆಯನ್ನು ಮಾಡಿ, ಮೆಣಸಿನ ತೋಟ ಮಾಡಿ, ತರಕಾರಿ ಬೆಳೆದು ನೀವು ಬದುಕಿದ್ದೀರಿ. ಹಾಗಾಗಿ ಈ ಎಲ್ಲ ಸಾಮ್ಯತೆಗಳನ್ನು ನೋಡಿದಾಗ ಹೆತ್ತೂರು ಮತ್ತೆ ಯಾಕೆ ಒಂದು ಬ್ರ್ಯಾಂಡ್ ಆಗಬಾರ್ದು ಅನ್ನೋ ಮೂಲ ಉದ್ದೇಶ. ಮತ್ತೆ ಆ ಸಮಸ್ಯೆಗೆ ಸಿಕ್ಕಾಕೊಳ್ಬಾರ್ದು. ಕಾಫಿ ಇವತ್ತು ಎಲ್ಲ ಖುಷಿಲಿದ್ದೀರಿ, ಏನು ಹೇಳಿ, ಭಾರಿ ಬೆಲೆ ಇದೆ, 10,000 ಬೆಲೆ ನೋಡಿರಿ, 11,000 ರೋಬಸ್ಟಕ್ಕೆ ನೋಡಿದಿರಿ, 12,000 ನೋಡಿದಿರಿ, 430 ರೂಪಾಯಿಗೂ ನೋಡಿದ್ದೀರಿ. ನಾಳೆ 430 ಬರಬಾರ್ದು ಅಂತಿಲ್ಲ, 1000 ಬರಬಾರ್ದು ಅಂತಿಲ್ಲ. ಬ್ರೆಜಿಲ್ ದೇಶ ಮುಂದಿನ ವರ್ಷದ ಪ್ರೊಡಕ್ಷನ್ 17% ಜಾಸ್ತಿ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಬೇರೆ ದೇಶಗಳಿಗೆ ಒಂದು ಕಾಮನ್ ಸೆನ್ಸ್ ನಿಮ್ಮ ಹತ್ರ ಎಲ್ಲ ಇರಲಿ. ನೀವು ರೇಟ್ ಬಂದ ಮೇಲೆ ಹಣವನ್ನು ಎಲ್ಲಿಗೆ ಹಾಕಿದ್ರಿ? ಮತ್ತೆ ಕಾಫಿ ತೋಟಕ್ಕೆ ಹಾಕಿದ್ರಿ ಅಲ್ವಾ? 2 ರೌಂಡ್ ಗೊಬ್ಬರ ಹಾಕೋರು 3 ರೌಂಡ್ ಹಾಕಿದ್ರಿ. ಸ್ವಲ್ಪ ನಿಮ್ಮಲ್ಲೂ ಉತ್ಪತ್ತಿ ಜಾಸ್ತಿ ಆಯಿತು, ಪ್ರೊಡಕ್ಷನ್ ಜಾಸ್ತಿ ಆಯಿತು. ಹೆತ್ತೂರಿಂದ ಒಂದು 10 ವರ್ಷಕ್ಕೆ ಹೋಲಿಸಿರಿ, ಇವಾಗ ಜಾಸ್ತಿ ಆಗಿಲ್ವಾ ಪ್ರೊಡಕ್ಷನ್ನು? ಹಾಗೆ ಪ್ರಪಂಚದ ಎಲ್ಲ ರೈತರು ಮಾಡ್ತಿರ್ತಾರೆ, ನೀವೊಂದು ಯೋಚನೆ ಮಾಡ್ಕೊಳ್ಳಿ. ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಆಗಲೇಬೇಕು. ನಾಳೆ ಕಡಿಮೆ ಆದರೆ ಏನು ಪ್ರಶ್ನೆ ಅನ್ನೋದು ಪ್ರಶ್ನೆ ಇದು. ಆ ಪ್ರಶ್ನೆಗೆ ಉತ್ತರನ ಇವತ್ತು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯನ್ನು ನೀವು ಮಾಡಬೇಕು ಅಂತ. ಹಾಗಾಗಿ ಇವತ್ತು ಒಂದು ಹಂತಕ್ಕೆ ನಾವಿವತ್ತು ಬಂದಿದ್ದೀವಿ. ಬಹುಶಃ ಮೊದಲನೇ ಹಂತನೇ ಭಾಳ ಚಾಲೆಂಜು. 100 ಜನ ರೈತರನ್ನ ಸೇರಿಸೋದು ಭಾಳ ಚಾಲೆಂಜ್. ಅದರಲ್ಲಿ ನಾಗಭೂಷಣ್ ಅವರು ಮತ್ತು ಅವ್ರ ತಂಡ ಯಶಸ್ವಿಯಾಗಿದ್ದೀರಿ. 150 ಶೇರ್ ಹೋಲ್ಡರ್ಸನ್ನು ಇವತ್ತು ಮಾಡಿಕೊಂಡು ಒಂದು ಕಂಪನಿಯನ್ನು ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಮಾಡಿದ್ದೀರಿ. ಸೊ ಬಹಳ ಕನೆಕ್ಟ್ ಆಗುತ್ತೆ ಹೆತ್ತೂರಿಗೂ ಮತ್ತು ವೆಸ್ಟರ್ನ್ ಘಾಟ್ಸಿಗೂ. ನೆಸ್ಲೆ ಅವ್ರು ಜೇನು ಪೆಟ್ಟಿಗೆ ಕೊಡ್ತಾ ಇದ್ದಾರೆ, ನನಗೊಂದು 3 ಪೆಟ್ಟಿಗೆ ಕೊಟ್ಟಿದ್ರು, 5 ಪೆಟ್ಟಿಗೆ. ಈ ವರ್ಷ ನಾನು ಹಾರ್ವೆಸ್ಟ್ ಒಂದು 8-10 kg ಹಾರ್ವೆಸ್ಟ್ ಮಾಡಿದ್ದೀನಿ ಜಸ್ಟು ಈಗ ಒಂದು 3-4 ಮಂತ್ಸಲ್ಲಿ. ಅದಕ್ಕೆ ಮಾರುಕಟ್ಟೆ, ದೊಡ್ಡ ಮಾರುಕಟ್ಟೆ ಇದೆ. ಅಂದರೆ ನೀವು ಬರೀ ಕಾಫಿನೇ ಮಾರುಕಟ್ಟೆ ಮಾಡಬೇಕು ಅಂತಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲ 50 ಜನ ನೀವೇನಾದ್ರು ಇದ್ದೀರಿ ಅಂತ ಹೇಳಿದರೆ, ನೀವು ಅಡಿಕೆ ಯಾರು ತೊಗೊಳ್ತಾನಲ್ಲ ಹಸಿ ಅಡಿಕೆನ ಟೆಂಡರ್ ಕರೀರಿ. 50 ರೂಪಾಯಿ ಇರೋದು 55 ರೂಪಾಯಿ ಸಿಕ್ಕುತ್ತೆ. ಅವನು ಯಾಕೆಂದರೆ ಒಂದೇ ಕಡೆ ಎಲ್ಲ ಸಿಕ್ಕುತ್ತೆ ಅಂತ ಬರ್ತಾನೆ. ಸೊ ಅದೆಲ್ಲ ನಮ್ಮ ಬುದ್ಧಿವಂತಿಕೆ ಮತ್ತು ನಮ್ಮ ಯೋಚನೆಗಳು. ಅಂದರೆ ಒಟ್ಟಾಗಿ ನೀವು ಸೇರಿದಾಗ ಇವೆಲ್ಲ ಆದ್ಯತೆಗಳು. ಹಾಗಾಗಿ ನಮ್ಮ ಒಂದು ಉದ್ದೇಶ ಏನು ಅಂದರೆ, ನೀವು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಯೋಚನೆಗಳನ್ನ ಇಟ್ಕೊಂಡು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಒಂದು. ಹಾಗೆ ಇತ್ತೀಚೆಗೆ ಕಳಸದಲ್ಲಿ ಕಳಸ ಟ್ರೈಬಲ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಇದೇ ಥರ 600 ಜನದಿಂದ 1000 ಜನ ಟ್ರೈಬಲ್ ಬೆಳೆಗಾರರಿದ್ದಾರೆ ಕಳಸದಲ್ಲಿ. ಅವ್ರದ್ದು ಒಂದು ಟ್ರೈಬಲ್ ಬೆಳೆಗಾರರು ಈ ಸಂಸ್ಥೆಯನ್ನು ಮಾಡಿದ್ದಾರೆ. ಬಹಳ ಯಶಸ್ವಿಯಾಗಿ ನಡೆಸ್ತಿದ್ದಾರೆ. ನೀವು ಹೇಗೆ ಅಂದರೆ ಮಿಷಿನರಿಗಳಿಂದ ಹಿಡಿದು ಎಲ್ಲವೂ ಸಿಗ್ತಾ ಇದೆ, ಒಂದೇ ಸೂರಿನಡಿ ಎಲ್ಲವೂ ಸಿಗ್ತಾ ಇದೆ. ಮತ್ತು ಟ್ರೈಬಲ್ಗೆ ಹೆಚ್ಚು ಬೆನಿಫಿಟ್ ಇರೋದ್ರಿಂದ ಅವರು ಅದನ್ನು ತೆಗೆದುಕೊಂಡು ತುಂಬ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಅದನ್ನು ಉದ್ಘಾಟನೆಗೆ ನಾನೇ ಹೋಗಿದ್ದೆ. ಆವಾಗ ಕಾಂಟಿನೆಂಟಲ್ ಕಾಫಿ ಅಂತ ಆಂಧ್ರ ಪ್ರದೇಶದಲ್ಲಿ ಇನ್ಸ್ಟೆಂಟ್ ಕಾಫಿಯನ್ನು ಮಾಡ್ತಾರೆ. ಸುಮಾರು 3,000 ಕೋಟಿ ಟರ್ನೋವರ್ ಇವರ ಕಂಪ್ನಿ. ಅವರ ಮಾಲೀಕರಿಗೆ ಫೋನ್ ಮಾಡಿದೆ, ಸರ್ ನೀವೇನಾದರೂ ಇವ್ರನ್ನ ಹ್ಯಾಂಡ್ ಹೋಲ್ಡ್ ಮಾಡ್ಬೋದಾ ಅಂತ. ಖಂಡಿತ, ನೀವೇನು ಹೇಳ್ತೀರ ಅದನ್ನು ಮಾಡ್ತೀವಿ ಅಂದರೆ, ಇದು ಎಲ್ಲರೂ ಸೇರಿ ಒಬ್ರಿಗೊಬ್ಬರು ಒಟ್ಟಾರೆಯಾಗಿ ಹೋಗುವ ಒಂದು ಉದ್ದೇಶ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರೋದು. ಹಾಗಾಗಿ ನೀವೆಲ್ಲರೂ ಈ ಕಾಯಕದಲ್ಲಿ ಸೇರಿಕೊಂಡು ಏನಾದ್ರು ಒಳ್ಳೆ ಕೆಲಸವನ್ನು ಮಾಡಿದರೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಲ್ಲ, ಇದು ಕೋಆಪರೇಟಿವ್ ಸಿಸ್ಟಮ್ ಅಲ್ಲ, ಇದು ನಿಮ್ಮದೇ ಆದ ಒಂದು ಕಂಪನಿ. ಇಲ್ಲಿ ನೀವು ಶೇರ್ ಹೋಲ್ಡರ್ಸು, ಸಾಕಷ್ಟು ಹಣವನ್ನು ಬೇರೆ ಬೇರೆದಕ್ಕೆ ಇಡಬೇಕಾಗತ್ತೆ. ಇಲ್ಲೇನಿಲ್ಲ, ಡೈರೆಕ್ಟಾಗಿ ನೀವು ಹಣವನ್ನು, ನಿಮ್ಮ ಡಿವಿಡೆಂಡನ್ನು ನೀವೇ ತೆಗೆದುಕೊಳ್ಬೋದು, ನಿಮ್ಮದೇ ಆದ ಸಂಸ್ಥೆಯನ್ನು ನೀವು ಕಟ್ಬೋದು. ಇವತ್ತು ನಮ್ಮ ಆಂಧ್ರ ಪ್ರದೇಶದಿಂದ ಬಂದಿರೋ ಒಂದು ಸಂಸ್ಥೆಯವರು ಅವರು ಎಷ್ಟು ಕೋಟಿಗೆ ಟರ್ನ್ ಓವರ್ ಮಾಡ್ತಿದ್ದಾರೆ ಕೇಳಿ. ಒಂದು ಸಣ್ಣದಾಗಿ ಪ್ರಾರಂಭ ಮಾಡ್ದ. ನನ್ನ ಉದ್ದೇಶ ಏನಿದೆ ಅಂದರೆ, ನಾವೆಲ್ಲರೂ ಸೇರಿ ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ನ 100 ಕೋಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀವಿ. ಕಾಫಿ ಬೋರ್ಡಿಂದ ಏನಾದ್ರು ಟ್ರೈನಿಂಗ್ ಬೇಕಿದ್ರೆ ಕಳಿಸ್ಕೊಡ್ತೀವಿ. ಇನ್ನು ಕನೆಕ್ಟಿವಿಟಿ ಬೇಕು ಅಂದರೆ ಸಂದೇಶರವರು ಇದ್ದಾರೆ, ಶಿವಕುಮಾರ್ ಅವರು ಸಹಾಯ ಮಾಡ್ತಾರೆ. ಅವ್ರಿಗೆ ಹೇಳ್ತಿದ್ದೆ, ನನ್ನ ಗ್ರ್ಯಾಂಡ್ ಫಾದರ್ ಓದಿದ್ದು ಎಲ್ಲಿ ಅಂದರೆ ಬೆಂಗಳೂರು ಸೆಂಟ್ರಲ್ ಕಾಲೇಜ್, ನನ್ನ ತಂದೆ ಓದಿದ್ದು ಎಲ್ಲಿ ಅಂದರೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಯಾವ ದುಡ್ಡಲ್ಲಿ ಅಂದರೆ ಸಂದೇಶವರು ಏಲಕ್ಕಿ ದುಡ್ಡಲ್ಲಿ. ಆವಾಗ ನಾವು ಅತ್ಯಂತ ಶ್ರೀಮಂತರಾಗಿದ್ದು, ನೀವು ನಾವೆಲ್ಲ. ಆವಾಗ ಕಾಫಿಯವ್ರ ನಿಜವಾಗ್ಲೂ ಅವ್ರ ಹತ್ರ ದುಡ್ಡಿರಲಿಲ್ಲ. ನನ್ನ ತಾಯಿ ಚಿಕ್ಕಮಗಳೂರವರು, ಅವ್ರ ಹತ್ರ ಅಷ್ಟಿರಲಿಲ್ಲ, ಆದರೆ ನಮ್ಮ ಹತ್ರ ಅದಿತ್ತು. ಆದರೆ ನಾನು ಹೇಳಿದ್ನಲ್ಲ, ಈ ಕಟ್ಟೆ ಕಾಯಿಲೆ ಬಂದಿರೋದ್ರಿಂದ ನನಗೆ ಅದು ತುಡಿತಾ ಇದೆ, ಮತ್ತೆ ಆ ಸಮಸ್ಯೆಗೆ ಸಿಕ್ಕಬಾರ್ದು ಅಂತ. ಹಾಗಾಗಿ ನಾವು ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕು. ಸಣ್ಣ ಸಣ್ಣ ಮಾತುಗಳನ್ನು ದಯವಿಟ್ಟು ಆಡಬಾರ್ದು. ಯಾರು ಈ ಸಂಸ್ಥೆ ಮೇಲೆ ಸಣ್ಣದಾಗಿ ಮಾತಾಡಿದರೆ, ನಮಗೊಂದು ಹ್ಯಾಬಿಟ್ ಇದೆ ಇಂಡಿಯನ್ಸಿಗೆ. ಹೇಗೆ ಅಂದರೆ, ಕಟ್ಟೆ ಮೇಲೆ ಕೂತು ಯಾರ ಮೇಲಾರು ನೆಗೆಟಿವ್ ಹೇಳ್ತಾ ಹೋದರೆ ಆ ನೆಗೆಟಿವೇ ಸತ್ಯವಾಗಿ ತೆಗೆದುಕೊಳ್ತೀವಿ. ಅವನ ಪ್ರಾಮಾಣಿಕತೆಯನ್ನು ನೀವು ಬಿಟ್ಟು ಹಾಕ್ಬಿಡ್ತೀವಿ. ನೀವು ಹೇಳಬೇಕು, ಇಲ್ಲ ರೀ ಅವನು ಮಾಡ್ತಾ ಇದ್ದಾನೆ, ಯಾಕೆ ಆ ಥರ ಮಾತಾಡೋದು ಅಂತ ಹೇಳುವ ಧೈರ್ಯ ಎಲ್ಲರಿಗೂ ಇರಬೇಕಾಗತ್ತೆ. ಯಾವತ್ತು ಸಮಾಜವನ್ನು, ಉತ್ತಮ ಸಮಾಜವನ್ನು ಕಟ್ಟಬೇಕು ಅಂದರೆ
ಯಾರು ನೀವು ಹೇಳಿರಲ್ಲ ಈ ವ್ಯವಸ್ಥೆ ಹಾಳು ಮಾಡಿದೆ ಅಂತಲ್ಲ, ನಾವು ವ್ಯವಸ್ಥೆಯನ್ನು ಹಾಳು ಮಾಡಿರೋದು. ನೀವು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಎಲ್ಲರೂ ಕೆಲಸವನ್ನು ಮಾಡ್ತಿದ್ದಾನೆ ಅಂದರೆ ಅವನಿಗೆ ಸಾಥ್ ಕೊಡಿ. ನನಗೇನು ಭಾಳ ಖುಷಿ ಇದೆ ಅಂದರೆ ಇವತ್ತು ಕಾಫಿ ಮಂಡಳಿಯಲ್ಲಿ ಒಳ್ಳೆ ಟೀಮ್ ಇದೆ. ನಿನ್ನೆ ನಾವು ಹಾಸನದಲ್ಲಿ ಒಂದು ಒಳ್ಳೆಯ ಸೆಂಟ್ರನ್ನು ಉದ್ಘಾಟನೆ ಮಾಡಿದ್ವು. ಆ ಉದ್ಘಾಟನೆ ಮಾಡೋ ಉದ್ದೇಶ ಏನು ಅಂದರೆ, ನಾಗಾರ್ಜುನ ಅಂತ ಒಬ್ಬ ರೈತ ಬೇಲೂರಿನವನು, ಅವನು ಎಲ್ಲರ ಮುಂದೆ ಹೇಳ್ತಾ ಇದ್ದ, ಕಾಫಿ ಬೋರ್ಡಿನ ಸಲಹೆ ತಗೊಂಡು ಈ ಎಕ್ವಿಪ್ಮೆಂಟ್ ಎಲ್ಲ ತಗೊಳ್ಳಿ, ಬೋರೋ ಟ್ರ್ಯಾಪ್ ಎಲ್ಲ ತೆಗೆದುಕೊಂಡು ಹೋಗಿ ನಾನು ಇದನ್ನು ಮಾಡಿದೆ, ನನಗೆ ಕಡಿಮೆ ಆಯಿತು ಅಂತ. ಕೃಷಿಯಲ್ಲಿ ಸೀರಿಯಸ್ನೆಸ್ ಇಲ್ಲ ನಮಗೆ. ಮಣ್ಣಿನ ಮಾದರಿಯನ್ನು ಟೆಸ್ಟ್ ಮಾಡಿಸಲ್ಲ ನಾವು. ಬದಲಾವಣೆಯಾಗಿ ನಮ್ಮ ಊರಿನ ಬದಲಾವಣೆ ಮಾಡಿ ಇವತ್ತು 150 ಜನ ಇದ್ದೀರಲ್ಲ, ನಾಳೆ ನಾನು ನಾಗಭೂಷಣನಿಗೆ ಹೇಳಿದೆ, ನಿಲ್ಲಿಸಿ ಇನ್ಯಾವತ್ತೂ ಕೊಡಬೇಡಿ ಇನ್ನು ಮೆಂಬರ್ಶಿಪ್ಪನ್ನು. ಯಾಕೆಂದರೆ ಇದು ಬೆಳೆದಾಗ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆ ಶೇರ್ ವ್ಯಾಲ್ಯೂ ಜಾಸ್ತಿ ಕೊಟ್ಟು ಬರಲಿ. ಯಾಕೆಂದರೆ ಇವತ್ತೆಲ್ಲ ಅಂಗಡಿಲಿ ಮಾತಾಡಿರ್ತಾರಲ್ಲ, ಅವ್ರಿಗೆ ನಾಳೆ ಬರಬೇಕು ಅನಿಸುತ್ತೆ. ಬರಬೇಕು ಅಂದಾಗ ಅವ್ನ ಶೇರ್ ವ್ಯಾಲ್ಯೂ ಜಾಸ್ತಿ ಕೊಟ್ಟು ಬರಬೇಕು. ಬರುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು ನಾವು. ಮಹಾಪುರುಷರು ಈ ದೇಶದಲ್ಲಿ ಯಾರು ಆಗಿದ್ದಾರೆ ಅಂದರೆ, ಯಾರು ಭಾರತ ದೇಶವನ್ನು ಉದ್ದಗಲಕ್ಕೂ ನೋಡಿದ್ದಾರೆ ಅಂತ. ಗಾಂಧಿ ಉದ್ದಗಲಕ್ಕೂ ನೋಡಿದ್ದಾರೆ, ವಿವೇಕಾನಂದ ಉದ್ದಗಲಕ್ಕೂ ನೋಡಿದ್ದಾರೆ. ನಮ್ಮ ಹತ್ರ ಕೆಲವು ಮಾಡೋದಕ್ಕಾಗಲ್ಲ, ಆದರೆ ನೋಡ್ಕೊಳ್ಳೋಕ್ಕೆ ಏನು ಬೇಜಾರಿಲ್ಲ. ನಾನು ಶಿರ್ಸಿಗೆ ಹೋದಾಗ ಕದಂಬಕ್ಕೆ ಹೋಗಿದ್ದೆ. ಕದಂಬ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ 20 ವರ್ಷ ಆಗಿದೆ. ನೀವು ನೋಡಿಬಿಟ್ರೆ ಕಾರ್ಪೊರೇಟ್ ಸ್ಟೈಲ್. ಇವತ್ತು ನಾವು ಹೆತ್ತೂರಲ್ಲಿ ಒಂದು ಕಾರ್ಪೊರೇಟ್ ಸ್ಟೈಲಲ್ಲೇ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಯಾವುದನ್ನು FPOನ. ಇದು ಕಾರ್ಪೊರೇಟ್ ಸ್ಟೈಲಾಗೇ ಹೋಗಬೇಕು, ಇದರಲ್ಲೇನು ಮುಲಾಜಿಲ್ಲ. ಯಾಕೆ ಹೇಳಿ, ನಾವು ಭಾರತದ ಕಾಫಿಯನ್ನು ಒಂದು ಬ್ರ್ಯಾಂಡ್ ಮಾಡಿ ಮಾರಕ್ಕೆ ಹೋದಾಗ ನೀವು ಹಿಂಗೆ ಪ್ಲಾಸ್ಟಿಕ್ ಪಟ್ಟಣದಲ್ಲಿ ಕೊಟ್ಟರೆ ಯಾರೂ ತಗೊಳಲ್ಲ. ನಿಮ್ಮ ಹತ್ರ ಯಾರ ಹತ್ರ ನೋಡೋಣ ಆರ್ಡಿನರಿ ಫೋನ್ ಇದೆ, ಅದಕ್ಕೆಲ್ಲ ನಿಮಗೆ ಬೇಕು. ಆದರೆ ನಿಮ್ಮ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿರಬಾರ್ದು. ನಿಮ್ಮ ಪ್ರಾಡಕ್ಟನ್ನು ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಹಾಗಾಗಿ ನಾನು ಕದಂಬಕ್ಕೆ ಹೋದಾಗ 20 ವರ್ಷ ಸಾಧನೆಯನ್ನು ನೋಡಿದಾಗ ಬಹಳ ಅದ್ಭುತವಾದ ಒಂದು ಐಡಿಯಾ ಏನು ಮಾಡಿದರು ಅಂದರೆ, ಅಡಿಕೆದು ನಾವು ಬಿಸ್ನೆಸ್ ಮಾಡೋದು ಬೇಡ, ಬೈ ಪ್ರಾಡಕ್ಟ್ನ ಬಿಸ್ನೆಸ್ ಮಾಡೋಣ. ಜೇನು ಇರ್ಬೋದು, ಆಮೇಲೆ ಈ ನಮ್ಮಲ್ಲಿ ಇದು ಜ್ಯೂಸ್ ಇರುತ್ತಲ್ಲ, ಯಾವ್ದು ಹೇಳಿ, ಪುನರ್ಪುಳಿ ಜ್ಯೂಸು, ಅದನ್ನು ಬೈ ಪ್ರಾಡಕ್ಟ್ ಮಾಡಿರೋದು. ಅಲ್ಲಿ ಸುಮಾರು 100 ಪ್ರಾಡಕ್ಟ್ಸ್ ಇದೆ. ಅಡಿಕೆ ಬಿಟ್ಟು ಎಲ್ಲ ಪ್ರಾಡಕ್ಟ್ಸು ಇದೆ. ಅದ್ಭುತವಾದ ಮಾರುಕಟ್ಟೆಯನ್ನು ಮಾಡಿದ್ದಾರೆ. ಅದನ್ನು ನಾವು ನೋಡಿ ಕಲಿಬೇಕು. ನೀವು ಆ ಥರ ಹೋಗಬೇಕು ಅಂತ ಹೇಳಿದರೆ ನಾವು ಅರೇಂಜ್ ಮಾಡ್ತೀವಿ, ಮಾತಾಡ್ತೀವಿ ಅವರೊಂದಿಗೆ. ನೀವೊಂದು ಟೀಮ್ ಹೋಗಿ. ಯಾಕೆಂದರೆ ವರ್ಷದಲ್ಲಿ ಒಂದು ಸತಿ ನೀವು ಒಂದು ಪ್ರವಾಸವನ್ನು ಇಟ್ಕೊಳ್ಬೇಕು. ಅದರಲ್ಲಿ FPCಲಿ ಒಂದು ಪ್ರವಾಸವನ್ನು ಇಟ್ಕೊಂಡು 2 ಥರ, ಒಂದು ಕೃಷಿ ಪ್ರವಾಸ, ಇನ್ನೊಂದು ಈ ಥರದ ಯಾವುದು ಕೋಆಪ್ರೇಟಿವ್ ಸಕ್ಸಸ್ ಇದೆ ಅದನ್ನು ಅಧ್ಯಯನ ಪ್ರವಾಸವನ್ನು ಮಾಡಿದರೆ ಬೇರೆಯವರಿಂದ ನಾವು ಮೋಟಿವೇಶನ್ ಆದರೆ ಮಾತ್ರ ನಾವೇನಾದರೂ ಮಾಡೋದ ಸಾಧ್ಯತೆಗಳಿರೋದು. ಈ ಬಹುಶಃ ಆಂಧ್ರ ಪ್ರದೇಶದಲ್ಲಿ 150 FPOs ಅಂದರೆ 150 FPOಗಳು ಅರಕು ವ್ಯಾಲಿ ನೋಡಿ ಆ ಥರ ಇದೆ. ಅಂದರೆ ನೀವು ಇನ್ನು ಮುಂದೆ ನೀವು ಕಾಫಿಯನ್ನು ಹೇಗಾಗೋ ಒಣಗಿಸಿರಾಗಲ್ಲ. ಅರಕು ಕಾಫಿ ನಾನು 10,000 ರೂಪಾಯಿಗೆ ಮಾರ್ತಾ ಇದ್ದಾರೆ ಕಾಫಿಯನ್ನು. ನಾಂದಿ ಫೌಂಡೇಶನ್ ಅಂತ ಮಹೀಂದ್ರದವರು, ಇನ್ಫೋಸಿಸ್ಸು ಅವರೆಲ್ಲ ದುಡ್ಡು ಕೊಟ್ಟು ಒಂದು ಸಂಸ್ಥೆಯನ್ನು ಮಾಡಿ ಅರಕುವನ್ನು ಬ್ರ್ಯಾಂಡ್ ಮಾಡಿ ನಾನು ಆ ಸಂಸ್ಥೆಗೆ ಹೋಗಿದ್ದೆ. ಹೋದಾಗ ಎಷ್ಟು ಅಂದರೆ ಕ್ವಾಲಿಟಿಗೆ ಮಹತ್ವ ನೀಡ್ತಾರೆ ಅಂದರೆ, ಅವ್ರು ಬರೀ ಹಣ್ಣನ್ನು ಪರ್ಚೇಸ್ ಮಾಡೋದು, ಕಾಯಿನ ಪರ್ಚೇಸ್ ಮಾಡಲ್ಲ, ಅಥವಾ ಒಣಗಿಸಿದ್ದನ್ನು ಪರ್ಚೇಸ್ ಮಾಡಲ್ಲ. 140 ಕಿಲೋಮೀಟ್ರಿಂದ ಆ ವೆಹಿಕಲಲ್ಲಿ ತಂದು ಅವತ್ತೇ ಪಲ್ಪಿಂಗ್ ಮಾಡಿ, ಅರೇಬಿಕಾ ಪಲ್ಪಿಂಗ್ ಮಾಡಿ, ಅದನ್ನು ಟ್ರೇಯಲ್ಲಿ ಪ್ರೋಸೆಸ್ ಮಾಡಿ, ಸ್ಲೋ ಡ್ರೈಯಿಂಗ್ ಪ್ರೋಸೆಸ್ ಮಾಡಿ, ಇದನ್ನೆಲ್ಲ ಮಾಡಿ ಅವರು ಮಾರುಕಟ್ಟೆಯನ್ನು ಇವತ್ತು ಅರಕು ಕಾಫಿ ಇವತ್ತು ಪ್ಯಾರಿಸಲ್ಲೂ ಸಮೇತ ಇದೆ, ಬೆಂಗಳೂರಲ್ಲಿದೆ, ಬೇರೆ ಬೇರೆ ಕಡೆ ಅವ್ರದ್ದು ಬ್ರ್ಯಾಂಡ್ಗಳಾಗಿದೆ. ಇಲ್ಲಿ ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ ನಮಗೆ ಅಥವಾ ಕಾಫಿ ಮಂಡಳಿಗೆ, ಕಾಫಿ ಬೆಳೆಯೋ ಪ್ರದೇಶದಲ್ಲೇ ನೀವು ಆಸಕ್ತರಿಲ್ಲ, ಕಾಫಿ ಬೆಳೆದಿಲ್ಲದ ಪ್ರದೇಶದಲ್ಲಿ ಆಸಕ್ತಿ ಜಾಸ್ತಿ. ಅರಕು ಮತ್ತು ಇಲ್ಲಿಗೆ ಹೆತ್ತೂರಿಗೆ ಏನು ಸಾಮ್ಯತೆ ಇದೆ ಅಂದರೆ, ಅಲ್ಲೂ ಸಣ್ಣ ಬೆಳೆಗಾರರು, 2 ಎಕರೆ 3 ಎಕರೆ ಸಣ್ಣ ಬೆಳೆಗಾರರು ಟ್ರೈಬ್ಸ್ ಇರೋದು. ಅವರಿಗೆ ನಾಲೆಡ್ಜು ಭಾಳ ಕಡಿಮೆ ಇತ್ತು. ಇವಾಗ ಸರ್ಕಾರಗಳು ಸೇರಿ ಒಂದಷ್ಟು ನಾಲೆಡ್ಜು ಮತ್ತು ಅಂಥ ಸಂಸ್ಥೆಗಳು ಸೇರಿ ಅವರ ಕಾಫಿಯನ್ನು ಗುಣಮಟ್ಟವಾಗಿ ಪರಿವರ್ತನೆ ಮಾಡಿ ಅದನ್ನು ಇನ್ನಷ್ಟು ಬೆಲೆಯನ್ನು ಸಿಕ್ಕಬೇಕು ಅನ್ನೋ ಪ್ರಯತ್ನಗಳಲ್ಲಿ ಅವ್ರು ಮಾಡ್ತಿದ್ದಾರೆ. ಅರಕು ಕಾಫಿ ಮಾಡಿದ ಮೇಲೆ ನಮ್ಗೆ ಯಾಕೆ ಆಗಲ್ಲ ಅಂತ. ಲೇಬರ್ ಪ್ರಾಬ್ಲಮ್ ಇದೆ. ನಾನು ಒರಿಸ್ಸಾದಲ್ಲಿ ಮೊನ್ನೆ ಕಾಫಿ ಬೆಳೆಗಾರ ಸಂಘ ಇದೆ, ಅಲ್ಲಿ ಒರಿಸ್ಸಾದಲ್ಲಿ ಕಾಫಿ ಬೆಳೀತಾರೆ. ಅಲ್ಲಿ ಮಾತಾಡಿದಾಗ ಸುಮಾರು ಜನ ಲೇಬರ್, ಒಂದು 25,000 ಲೇಬರ್ಗಳು ಸಿಗ್ತಾರೆ. ಅವರನ್ನು ಇಲ್ಲಿಗೆ ಕಳಿಸ್ಕೊಟ್ರೆ ಅವರಿಗೂ ಅಲ್ಲಿ ಕಾಫಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ನಾನು ಅನೇಕ ಸಂಘ ಸಂಸ್ಥೆನಿಗೆ ಹೇಳಿದೆ, ನೀವು ಯಾರು ಹೋಗಿ ನಾವು ಕನೆಕ್ಟ್ ಮಾಡ್ತೀವಿ ಅಂತ. ನಿಮಗೆ ಕಷ್ಟ ಗೊತ್ತಾಗ್ತಿದೆ, ನಾಳೆ ಲೇಬರ್ ಇಲ್ಲ ಅನ್ನೋದು ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇದು ಭವಿಷ್ಯದ ಪ್ರಾಬ್ಲಮ್ ಅಂತ ಗೊತ್ತು. ನಾವು IITಗೆ ಪ್ರಾಜೆಕ್ಟ್ಗಳನ್ನು ಕೊಡಬೇಕು ಅಂತ ಅವರಿಗೆ ಎಕ್ಸ್ಪ್ರೆಷನ್ ಆಫ್ ಹಣ್ಣು ಕೊಯ್ಯೋ ಯಂತ್ರಗಳನ್ನೇನಾದ್ರು ಮಾಡಿ ಕಂಡುಹಿಡಿಬೇಕು ಅಂತ ಒಂದಷ್ಟು ಸಾಧನೆಗಳಾಗಿದೆ. ಮತ್ತು ಕಾಫಿ ಫಿಲ್ಟರ್ ಏನಾಗಿದೆ ಅಂದರೆ ಯಾರ ಮನೆಯಲ್ಲೂ ಅಂಥ ಕಾಫಿ ಒಳ್ಳೇದಿರಲ್ಲ. ಇವತ್ತು ಚಿಕೋರಿ ಹಾಕಿದ ಕಾಫಿ ಕೊಟ್ರಿ ನಮಗೆ ಅಲ್ವಾ. ನೀವು ಪ್ಯೂರ್ ಕಾಫಿ ಕುಡಿದಲ್ಲೇ ಚಿಕೋರಿನ ಯಾಕೆ ಪ್ರಮೋಟ್ ಮಾಡ್ತಿದ್ದೀರಿ?
ಆಸಕ್ತಿ ಇರಬೇಕು. ಯಾವಾಗಲೂ ಏನು ಗೊತ್ತಾ, ನೀವು ನಿಮ್ಮ ಕಾಫಿ 20% 30% ಚಿಕೋರಿನ ನೀವು ಮಾರ್ಕೆಟ್ ಮಾಡ್ತಿದ್ದೀರಿ. ನೀವು ನಿಮ್ಮ ಮನೇಲಿ ಫಸ್ಟ್ ಪ್ಯೂರ್ ಕಾಫಿ ಕುಡೀರಿ. ಮಾಡೋದಕ್ಕೆ ಸ್ವಲ್ಪ ಮೆಥಡ್ಗಳಿದೆ, ಅದು ಟ್ರೈನಿಂಗ್ ಕೊಡ್ತೀವಿ. ಬೇಕಾದ್ರೆ ಇಲ್ಲಿಗೆ ಕಾಫಿ ಮಂಡಳಿ ಸಿಬ್ಬಂದಿಗಳು ಬಂದು ನೀವು ಯಾವ ರೀತಿ ಒಳ್ಳೆ ರೀತಿ ಕಾಫಿ ಮಾಡೋದು ಅಂತ ಇಲ್ಲಿ ಟ್ರೈನಿಂಗ್ಗಳು ಬೆಳೆಗಾರ ಸಂಘದಲ್ಲಿ ಅಧ್ಯಕ್ಷರಿದ್ದಾರಲ್ಲ, ನಾವು ಕೊಡ್ಬೋದು ಆಯಿತಾ, ಅದನ್ನೂ ಕೊಡ್ಬೋದು. ನಮ್ಮ ಮಹಿಳೆಯರಿಗೆ ಬಹುಶಃ ಅದು ಹೆಚ್ಚು ಅನುಕೂಲ ಆಗುತ್ತೆ. ಸೊ ಈ ರೀತಿ ನೀವು ನಮ್ಮನ್ನು ಬಳಸ್ಕೊಳ್ಳಿ ಅಂತ ನಾವು ಕೇಳ್ತಿರೋದು. ಇದುವರೆಗೆ ಕಾಫಿ ಮಂಡಳಿ ಹೇಗೆ ಹೇಳ್ತಿತ್ತು ಅಂದರೆ, ಕಾಫಿ ಮಂಡಳಿ ಕಾರ್ಯಕ್ರಮವನ್ನು ಮಾಡ್ತಾಯಿತ್ತು. ಈಗ ನಾವು ಮತ್ತು CEO ಏನು ಹೇಳ್ತಿದ್ದೀವಿ, ನೀವು ನಮ್ಮನ್ನು ಬಳಸ್ಕೊಳ್ಳಿ, ನಿಮಗೆ ಏನು ಬೇಕೋ ಅದನ್ನು ಕೇಳಿ. ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, 100% ಎಲ್ಲವನ್ನೂ ಮಾಡ್ತೀವಿ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಆದರೆ ಪ್ರಾಮಾಣಿಕ ಪ್ರಯತ್ನದಲ್ಲಿ ಯಾವುದೇ ರಾಜಿ ಇಲ್ಲ. ಹಾಗಾಗಿ ನಮಗೂ ಒಳ್ಳೆ CEO ಸಿಕ್ಕಿದ್ದಾರೆ. ಅವ್ರ ಹಿನ್ನೆಲೆ ಗೊತ್ತಾ ನಿಮಗೆ, IRS ಮಾಡಿದ್ದಾರೆ, IPS ಮಾಡಿದ್ದಾರೆ, IAS ಮಾಡಿದ್ದಾರೆ. ಒಬ್ಬ ರೈತನ ಮಗ. ಅವ್ರ ಊರಿಗೂ ಹೋಗಿ ಬಂದಿದ್ದೀನಿ, ಹಾಗಾಗಿ ನಂಗೆ ಗೊತ್ತದು. ಅವರ ತಂದೆಯವ್ರನ್ನ ಭೇಟಿ ಮಾಡಿದ್ದೀನಿ, ಅವರು ಮಾವಿನ ತೋಟಕ್ಕೆ ನೋಡಿ ಬಂದಿದ್ದೀನಿ. ಹಾಗಾಗಿ ಅಷ್ಟು ಸುಲಭ ಇಲ್ಲ ಮೂರನ್ನು ಮಾಡೋದು, ಆಯಿತಾ. ಆ ಮೂರನ್ನು ಮಾಡಿದ್ದಾರೆ ಅಂದರೆ ತುಡಿತಾ ಇದೆ, ಕೆಲಸ ಮಾಡೋರಿದ್ದಾರೆ. ನೀವು ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ಇಡೀ ವ್ಯವಸ್ಥೆನೂ ಹೆಂಗಿದೆ ಅಂದರೆ, 100 ಕೆಲಸ ಒಳ್ಳೇದು ಮಾಡಿದರೆ 1 ಕೆಲಸವನ್ನು ಐಡೆಂಟಿಫೈ ಮಾಡಿ ಬ್ಲೇಮ್ ಮಾಡೋದು. ಇದು ಮಾನಸಿಕವಾಗಿ ನಾವು ಬದಲಾವಣೆ ಆಗದಲ್ಲೇ ಇದ್ದರೆ ಯಾವುದೇ ಕಾರಣಕ್ಕೂ ಭಾರತ ಬದಲಾವಣೆ ಆಗಲ್ಲ. ಕೊನೆಯ ಮಾತು ಹೇಳ್ತೀವಿ, ಹೇಗೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ, ವಿದೇಶಾಂಗ ಮಂತ್ರಿಗಳಿಗೆ ಒಂದು ಕಾಗದವನ್ನು ಬರೆದೆ. ಇಂಡಿಯಾ ಇಂಟರ್ ಕಾಫಿ ಫೆಸ್ಟಿವಲ್ ಮೊದಲ ಉದ್ಘಾಟನೆ ಹೋದ ವರ್ಷ ಬರೆದಾಗ ಬೇರೆ ಬೇರೆ ದೇಶದಲ್ಲಿ ಎಂಬೆಸಿಗಳಿರುತ್ತೆ, ಅಲ್ಲಿ ಬೈಯರ್ ಸೆಲ್ಲರ್ಸ್ ಮೀಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದು. IFS ಆಫೀಸರ್, ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್ ಬೆಂಗಳೂರಿಗೆ ಬಂದು ಎಲ್ಲ ಸ್ಟೇಕ್ ಹೋಲ್ಡರ್ ಜೊತೆ ತಗೊಂಡು 7 ದೇಶಗಳಲ್ಲಿ ಸರ್ವೆ ಮಾಡಿದರು. ಏನು ಕನ್ಸ್ಯೂಮರ್ಸ್ ಇಂಟೆಲಿಜೆನ್ಸ್ ಸರ್ವೆನ ಬೇರೆ ಬೇರೆ ದೇಶದಲ್ಲಿ ಮಾಡಿ 5ನೇ ತಾರೀಕು ಆ ಸರ್ವೆ ರಿಪೋರ್ಟ್ ಇಟ್ಕೊಂಡು ಬರ್ತೀರಿ. ನೆನ್ನೆ ಹೇಳಿದರು ನಮ್ಮ CEO ಅವ್ರು ಬರ್ತಾ ಇದ್ದಾರೆ, ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ. ನಾವು ಬೇರೆ ದೇಶಗಳಲ್ಲಿ ನಮ್ಮ ಬ್ರ್ಯಾಂಡನ್ನು ಹೇಗೆ ಮಾಡ್ಬೋದು, ನೀವು ಯಾವ ದೇಶಕ್ಕೆ ಹೋಗ್ಬೇಕು ಹೇಳಿ, ಆ ದೇಶಕ್ಕೆ ಕಳಿಸೋ ಪ್ರಯತ್ನಗಳು ಮಾಡ್ತೀವಿ. ನಮ್ಮಲ್ಲಿ 14 ಈವೆಂಟ್ ಆಗುತ್ತೆ ಪ್ರತಿ ವರ್ಷ ಬೇರೆ ಬೇರೆ ದೇಶಗಳ. ಅದರಲ್ಲಿ ನಿಮಗೊಂದು ಸ್ಪೇಸ್ ಕೊಟ್ಟು, ಈಗಾಗಲೇ ಚಂದ್ರದ್ರೋಣ ಅಂತ ಚಿಕ್ಕಮಗಳೂರಿನ ಒಂದು FPO ಯುವಕರು ಮಾಡಿರೋದು, ತುಂಬ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. 2 GI ಟ್ಯಾಗ್ ಇದೆ ಅಲ್ಲಿ. ಎಲ್ಲಿ? ಚಿಕ್ಕಮಗಳೂರಿಗೆ, ಬಾಬಾ ಬುಡನ್ ಮತ್ತು ಚಿಕ್ಕಮಗಳೂರು ಅಂತ 2 GI ಟ್ಯಾಗ್ ಇದೆ. ಆ GI ಟ್ಯಾಗ್ ಕಾಫಿನ ಮಾರುಕಟ್ಟೆಯನ್ನು ಮಾಡಬೇಕು ಅಂದು ಎಷ್ಟು ಉತ್ಸಾಹ ಇದ್ದಾರೆ ಅಂದರೆ, ಅವರು ಯಾವುದೇ ಈವೆಂಟು ಯಾವುದೇ ದೇಶಕ್ಕೆ ಹೋಗೋಕ್ಕೆ ರೆಡಿ. ಕೊಡಗಲ್ಲೂ ಒಂದು ಸಂಸ್ಥೆ ಇದೆ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ಅನೇಕ ಈವೆಂಟಿಗೆ ಬರ್ತಾ ಇದ್ದಾರೆ. ಅಂದರೆ ನಿಮಗೆ ಹೇಗೆ ಅಂದರೆ, ಇನ್ನು ನಾಳೆನೇ ಇದು ದೊಡ್ಡದಾಗಬೇಕು ಅಂದರೆ ಆಗಲ್ಲ. ನೀವು 10 ವರ್ಷದ ಕಾರ್ಯಯೋಜನೆ ಮಾಡಿಕೊಂಡು ನೀವು ನಿಮ್ಮ ಈ ಸಂಸ್ಥೆಯನ್ನು ನಿಮ್ಗಾಗಿ ಕಟ್ಟೋದಲ್ಲ, ನಿಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಯುವಕರಿಗೆ, ಮುಂದಿನ ಮಕ್ಕಳಿಗಾಗಿ ಇದನ್ನು ಕಟ್ತಾ ಇದ್ದೀರಿ. ನಮ್ಮ ಮಕ್ಕಳೇ ಒಳ್ಳೆಯ ನುರಿತ CEO ಆಗೋಂಥ ಅವಕಾಶಗಳಿರುತ್ತೆ. ಬೆಂಗಳೂರಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ. ನೀವು ಯಾವುದು ಚೌಕಸಿ ಮಾಡಬೇಡಿ. ಅವನಿಗೆ ಸಂಬಳ ಕೊಡಬೇಕಾ 10-20 ಸಾವಿರ ಅಂತಲ್ಲ, 50 ಸಾವಿರ ಸಂಬಳ ಕೊಡಿ, ಕೆಲಸ ತಗೊಳ್ಳಿ. ಕೆಲಸ ತಗೊಳೋದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಈ ರೀತಿಯಾದ ಒಂದು ಹಳ್ಳಿಲೇ ಒಂದು 50 ಸಾವಿರ 1 ಲಕ್ಷ ಸಂಬಳ ಕೊಡ್ತೀವಿ ಅಂದರೆ ಆನ್ ದಿ ಬೇಸಿಸ್ ಆಫ್ ಹಿಸ್ ಪರ್ಫಾರ್ಮೆನ್ಸ್. ಒಂದು ಬೇಸಿಕ್ ಸಂಬಳ, ಇನ್ನೊಂದು ಇನ್ಸೆಂಟಿವ್ ಬೇಸ್, ಅಂದರೆ ಅವನು ಇಷ್ಟು ಟರ್ನ್ ಓವರ್ ಮಾಡಿದರೆ ಇಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು ಒಂದು ಬಿಸ್ನೆಸ್ ಆಗಿ ಯೋಚನೆ ಮಾಡಬೇಕು. ರೈತ ಇವತ್ತು ಒಂದು ಬಿಸ್ನೆಸ್ ಮ್ಯಾನ್ ಆದರೆ ಹೇಗೆ ಸಕ್ಸಸ್ಫುಲ್ ಆಗ್ಬೋದು, ಮತ್ತು ನಿಮ್ಮ ಮುಂದಿನ ದಿವಸಗಳಲ್ಲಿ ಬೆಲೆ ಹೆಚ್ಚು ಕಮ್ಮಿ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಈ ಸತಿ CCRIಯಲ್ಲಿ ಒಂದು ವಿಭಿನ್ನವಾದ ಟ್ರೈನಿಂಗು, ಅದಕ್ಕೆ ಯಾರ್ಯಾರನ್ನ ಕರೆಸಬೇಕು ಅವ್ರಿಗೊಂದು ಮೋಟಿವೇಶನ್ ಆಗೋಂಥ ಟ್ರೈನಿಂಗ್ಗಳನ್ನು. ಮತ್ತು ಇನ್ನೊಂದು ಅಂದರೆ, ಈ ಸತಿ ಬಂದಿರೋರು ಯಾರು ಅಂದರೆ ಮೋಸ್ಟ್ ಆಫ್ ದೆಮ್ ಆರ್ PhDs. ಫೀಲ್ಡಿಗೆ PhDಗಳು ಬರ್ತಾ ಇದ್ದಾರೆ. ಹಾಗೆ ನಾನು ಮತ್ತು CEO ಮೊನ್ನೆ ಮಠಸಾಗರಕ್ಕೆ ಹೋಗಿದ್ದು, ನಮ್ಮ DECನ ನೋಡಿದಾಗ ಸ್ವಲ್ಪ ಬೇಜಾರಾಯಿತು. ಆದರೆ ನಮ್ಮ 100 years ಒಂದು ಗುರಿ ಇಟ್ಕೊಂಡಾಗ ನಮಗೆ ಫಂಡ್ ಕ್ರಂಚಸ್ ಇತ್ತು. ಅದನ್ನು ಏನಾದರೂ ಮಾಡಿ ಮತ್ತೆ ರಿಜಿನ್ವೇಟ್ ಮಾಡಬೇಕು, ಆ ತೋಟವನ್ನು ಒಂದು ಮಾದರಿಯಾಗಿ ಮಾಡಬೇಕು ಅಂತ ನಮ್ಮ ಕಾಫಿ ಮಂಡಳಿಯ ಸಿಬ್ಬಂದಿ ವರ್ಗದವರಿಗೆ ಹೇಳಿದ್ರಿ. ಅವರು 2 ವರ್ಷ ಟೈಮ್ ಕೊಡಿ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಭರವಸೆ ಸಿಕ್ಕಿದೆ. ಏನಂದರೆ ಇವತ್ತು ನಮ್ಮ ಸಿಬ್ಬಂದಿಯವರ ವರ್ಗದವರು ಅಷ್ಟೇ, ಕೆಲಸವನ್ನು ನಾವೇನು ಹೇಳ್ತೀವಿ ಅದನ್ನು ಖಂಡಿತ ಅದ್ಭುತವಾಗಿ ಮಾಡ್ತಿದ್ದಾರೆ. ಯಾಕೆಂದರೆ ನಾವು ಅನೇಕ ರೀತಿಯ ಟಾಸ್ಕ್ಗಳನ್ನು ಕೊಟ್ಟಿದ್ದ ಅನುಭವಗಳಿದೆ. 100 ವರ್ಷಕ್ಕೆ ಕಾಫಿ ಸ್ಪೆಷಲನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದು, ಅದನ್ನು ರೆಡಿ ಮಾಡಿದರು. ಹಾಗೆ ನನ್ನ ಮೊದಲ ಮೀಟಿಂಗಲ್ಲಿ ವಿಜ್ಞಾನಿಗಳೊಂದಿಗೆ ನಾನು ಚೇರ್ಮನ್ ಆದಾಗ ಒಂದು ದಿವಸ ಕಂಪ್ಲೀಟ್ ಅವ್ರ ಜೊತೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿ, ನೀವು ಏನು ಮಾಡಿದ್ದೀರಿ ಹೇಳಿ, ನಮ್ಮ ಬೆಳೆಗಾರರಿಗೆ ಏನು ಬೇಕೋ ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿದೆ. ಆಗ ಅನೇಕರು ತಮ್ಮ ತಮ್ಮ ಇಲಾಖೆವಾರು ವಿಚಾರಗಳನ್ನು ವಿನಿಮಯ ಮಾಡಿದರು. ಆದರೆ ನನಗೊಬ್ಬರು ಹೇಳಿದರು, ಟ್ರೈಕೋಡರ್ಮ ಮಾಡಿದ್ದೀವಿ ಅಂತ ಹೇಳಿದರು.
ನಾನು ಅದಕ್ಕೆ ಹೇಳಿದೆ ಟ್ರೈಕೋಡರ್ಮಾ ಎಲ್ಲ ಕಡೆ ಸಿಕ್ಕುತ್ತೆ, ನೀವೇನಾದ್ರು ಹೊಸದು ಯೋಚನೆ ಮಾಡ್ಬೋದಾ ನೋಡಿ ಅಂದೆ. ಕೊನೆಗೆ ನನ್ನ ತಲೆಯಲ್ಲಿ ಒಂದಿತ್ತು, ಏನಿತ್ತು ಅಂದರೆ ಬಯೋಚಾರ್ ವಿತ್ ಟ್ರೈಕೋಡರ್ಮವನ್ನು ಯಾಕೆ ಮಾಡಬಾರ್ದು ಅಂತ ಅವ್ರಿಗೆ ಹೇಳಿದಾಗ ಕೇವಲ 6 ತಿಂಗಳಲ್ಲಿ ಒಂದು ಪ್ರಾಡಕ್ಟ್ ಆಗಿ ಒಂದು ಗ್ರ್ಯಾನ್ಯುಲೇಟೆಡ್ ಫಾರ್ಮ್, ಅಂದರೆ ನಾವು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಅದನ್ನು ನಮ್ಮ CCRIನ ವಿಜ್ಞಾನಿಗಳು ಮಾಡಿದರು. ಇವತ್ತು ಅದನ್ನು ಒಂದು ಬಯೋಚಾರ್ ಯೂನಿಟನ್ನು ನಾವು ಮಾಡಿದ್ದೀವಿ. ಬಯೋಚಾರಿನ ಇಂಪಾರ್ಟೆನ್ಸನ್ನು ನಾವು ಮುಂದಿನ ದಿವಸಗಳಲ್ಲಿ ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಇತ್ತೀಚೆಗೆ ನಮ್ಮಲ್ಲಿ ಆನ್ಲೈನ್ ಮೀಟಿಂಗ್ ಗ್ಲೋಬಲ್ CEO ಮತ್ತು ನ್ಯಾಷನಲ್ CEO ಮೀಟಿಂಗ್ ಮಾಡಿದಾಗ ಅವರು ಹೇಗೆ ಬಯೋಚಾರನ್ನು ಯೂಸ್ ಮಾಡ್ತಿದ್ದಾರೆ, ಸಸ್ಟೈನಬಲ್ ಅಗ್ರಿಕಲ್ಚರಿಗೆ ಹೇಗೆ ಪ್ರಾಕ್ಟೀಸನ್ನು ಮಾಡೋದಕ್ಕೆ ಹೆಚ್ಚು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ನಾವು ಈ ಬಯೋ ಕಂಟ್ರೋಲ್ ಏಜೆಂಟ್ಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡುವ ಒಂದು ಕೇಂದ್ರವಾಗಿ ಪರಿವರ್ತನೆ ಮಾಡಿದ್ದೀವಿ. ಧರ್ಮರಾಜ್ ಅವರು ಹೇಳಿದರು ಸಪ್ಲೈ ಮಾಡೋಕ್ಕಾಗುತ್ತಾ ಅಂತ, ಅದನ್ನು ನಾವು ನೋಡ್ಕೊಳ್ಬೇಕು. ಆದರೆ ಮುಂದಿನ ದಿವಸಗಳಲ್ಲಿ ನಿಮ್ಮದು ಹೇಗಿರಬೇಕು ಅಂದರೆ, ನಿಮಗೆ ಬೇಕು ಅಂದರೆ ಇಂಡೆಂಟ್ ಹಾಕಿ ಸ್ವಲ್ಪ ಹಣವನ್ನು ಹಾಕಿ. ಯಾಕೆಂದರೆ ಒಂದು ರಿವಾಲ್ವಿಂಗ್ ಫಂಡ್ ಇರುತ್ತೆ. ಅನೇಕದರಿಗೆ ಟ್ಯಾಕ್ಸ್ ಪೇಯರ್ಸಿಗೆ ಏನಿರುತ್ತೆ, ಸರ್ಕಾರ ಅಂದರೆ ಎಲ್ಲ ಉಚಿತವಾಗಿ ಮಾಡಬೇಕು ಅಥವಾ ಸಬ್ಸಿಡೈಸ್ ರೇಟಲ್ಲಿ ಕೊಡಬೇಕು ಅಂತ. ನಾವು ಅದರಿಂದ ಎಗೇನ್ಸ್ಟು, ಆ ರೀತಿ ನಾವು ಯೋಚನೆಯೂ ಮಾಡಲ್ಲ. ಇದು ಪ್ರಾಫಿಟಲ್ಲಿ ನಡಿಬೇಕು, ಆದರೆ ಅನ್ಯಾಚುರಲ್ ಪ್ರಾಫಿಟಲ್ಲಿ ಬೇಡ. ನ್ಯಾಚುರಲ್ ಪ್ರಾಫಿಟು ಲೆಸ್ ಮಾರ್ಜಿನಲ್ಲಿ ಒಂದು ಇನ್ಸ್ಟಿಟ್ಯೂಟನ್ನು ರನ್ ಮಾಡಿದಾಗ ಏನಾಗುತ್ತೆ, ಅವರಿಗೂ ಆಸಕ್ತಿ ಬರುತ್ತೆ. ನಮಗೆ ಆ ರಿವಾಲ್ವಿಂಗ್ ಫಂಡಲ್ಲಿ ಮತ್ತಷ್ಟು ಜಾಸ್ತಿ ನಮ್ಮ ವರ್ಕಿಂಗ್ ಕ್ಯಾಪಿಟಲನ್ನು ಜಾಸ್ತಿ ಮಾಡಿಕೊಂಡು ಮತ್ತು ಅದನ್ನು ಹೆಚ್ಚಾಗಿ ಮಾಡ್ಬೋದು. ಬಹುಶಃ ನಮ್ಮ 7 Beans ಟೀಮ್ನವರು ಒಂದು ನಿಮ್ಮ ತರಬೇತಿಯನ್ನೇ ಒಂದು ಸತಿ ಇಲ್ಲಿ ಮಾಡ್ಬೋದು. ಮಾಡಿದರೆ ಏನಾಗುತ್ತೆ ಅಂದರೆ ಕಾಫಿ ಮಂಡಳಿ ಏನು ಮಾಡ್ತಾ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ, 95% ಗೊತ್ತಿಲ್ಲ. ಅದು ವಿಚಾರ ತಿಳಿಬೇಕು. ಅದು ತಿಳಿದ್ರೆ ಮಾತ್ರ ಅವರಿಗೂ ವಿಶ್ವಾಸ ಬರುತ್ತೆ. ಏನಂತ ಅಂದರೆ, ನಮ್ಮ ಕಾಫಿ ಮಂಡಳಿ ಇದೆಲ್ಲ ಮಾಡ್ತಾ ಇದೆ, ನಾವು ಅದನ್ನು ಸದ್ಬಳಕೆ ಮಾಡಿಕೊಡ್ಬೇಕು ಅನಿಸುತ್ತೆ. ಹಾಗಾಗಿ ನಾವು ಕಾಫಿ ಮಂಡಳಿಯನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು, ಇದು ನಮ್ಮ ಮಂಡಳಿ ಅಂತ ಆದಾಗ ಏನಾಗುತ್ತೆ ಅಂದರೆ ಒಂದಷ್ಟು ನಾವು ಓನ್ ಮಾಡ್ಕೊಳ್ತೀವಿ, ಯಾವುದನ್ನೇ ಓನ್ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಇವತ್ತು ಬಾಳೆಹೊನ್ನೂರಲ್ಲಾದರೂ ಅಷ್ಟೇ ಒಂದು ಅದ್ಭುತವಾದ ಆಡಿಟೋರಿಯಂ ಇದೆ. ನಾವು ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟನ್ನು ಮಾಡಿದ್ದೀವಿ. ಸೂಪರ್ವೈಸರ್ಸನ್ನು ಈ ಬಾರಿ ಮತ್ತೆ ಕಾಲ್ ಮಾಡ್ತಾಯಿದ್ದೀವಿ, ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಯಾರು ಇದ್ದರೆ ಕಳಿಸಿ. ಯಾಕೆಂದರೆ ಆಂಧ್ರದ RV ನಗರಲ್ಲಿ ಲಾಸ್ಟ್ ಇಯರು ಸೂಪರ್ವೈಸರ್ ಕೋರ್ಸ್ ನಡೀತು. ಅಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮೊನ್ನೆ ಹೋದಾಗ ಕರೆಸಿ ಒಂದು ಇಂಟ್ರ್ಯಾಕ್ಟ್ ಮಾಡಿದಾಗ ಯಾವ ರೀತಿ ಅವರು ಬದಲಾವಣೆ ಆಗಿದೆ. 1 ವರ್ಷ ಟ್ರೈನಿಂಗ್, ಆಶ್ಚರ್ಯ ಆಗುತ್ತೆ. ಅವರು 3 ಜನ ತಮ್ಮ ತೋಟಕ್ಕೆ ಹೋಗಿ ಅಲ್ಲಿ ಆಂಧ್ರದಲ್ಲಿ ಅವರು ಉತ್ಪಾದನೆಯನ್ನು ಜಾಸ್ತಿ ಮಾಡ್ತೀವಿ ಮತ್ತು ಬೇರೆಯವರಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀವಿ ಅಂದರು. ಮತ್ತು ಈಗ 1 ಇಯರ್ ಆಗಿದೆ ನಮ್ಮ ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟು. ಈಗಾಗಲೇ ಹಲವಾರು ತೋಟಗಳಿಂದ ಆಫರ್ಗಳು ಬರ್ತಾ ಇದೆ. ಬಟ್ ನಮ್ಮ ಉದ್ದೇಶ ಏನಿರುತ್ತೆ ಅಂದರೆ, ಹಾಗೆ ಹೋಗೋಕ್ಕೆ ಬಿಡಲ್ಲ, ನಮ್ಮಲ್ಲಿ ಕ್ಯಾಂಪಸ್ ಇಂಟ್ರ್ಯೂ ಮಾಡಿ ಸೆಲೆಕ್ಟ್ ಮಾಡಿ ಆ ರೀತಿ ಒಂದು ಸಿಸ್ಟಮ್ಯಾಟಿಕಲ್ಲಿ ಹೋಗಬೇಕು. ಒಂದು ವೆಲ್ ಪೇಯ್ಡ್ ಮತ್ತು ಅವರಿಗೂ ಒಂದು ಗೌರವಯುತವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿ. ಇವತ್ತು ಕಾಫಿ ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತ. ನೀವು ತುಂಬ ಸತಿ ಈಗ ನೋಡ್ತಾ ಇದ್ದೀರಿ, ಪ್ರತಿ ವರ್ಷ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲಿಗೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅದರದ್ದು ಗ್ರೋತ್ ಯಾವ ಥರ ಇದೆ ಅಂತ. ಈಗ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ IACF ಮಾಡಬೇಕು ಅಂದರೆ ಸುಮಾರು 2 ಕೋಟಿ ರೂಪಾಯಿ ನಾವು ಬಾಡಿಗೆ ಮತ್ತು ಬೇರೆ ಬೇರೆದಕ್ಕೆ ಹೋಗುತ್ತೆ. ಅದು ಯಾರೇ ಮಾಡಲಿ ವೇಸ್ಟ್ ಆಗುತ್ತೆ. ಅದಕ್ಕೆ ನಮ್ಮದೇ ಆದ ಪರ್ಮನೆಂಟ್ ಒಂದು ಸೆಟಪ್ ಬೆಂಗಳೂರಲ್ಲಿದ್ದರೆ ಅಲ್ಲಿ ಯಾರೇ ಟೂರಿಸ್ಟ್ ಬರಲಿ ಅಥವಾ ಯಾವುದೇ ಒಂದು ನಮ್ಮ ಬೆಂಗಳೂರನ್ನ ಕ್ಯಾಪಿಟಲ್ ಸಿಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಮಗೊಂದಷ್ಟು ಜಾಗ ಕೊಟ್ಟರೆ ಅಲ್ಲೇ ಒಂದು ಕ್ಯಾಂಪಸ್ಸು, ಅಲ್ಲೇ ಒಂದು ಈವೆಂಟ್ ಮಾಡುವ ಎಲ್ಲ ಅವಕಾಶಗಳಿರುತ್ತೆ. ಒಂದಷ್ಟು ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ ಈ ದಿಕ್ಕಿನಲ್ಲಿ. ಅಂದರೆ ನಾವು ಯಾವುದೇ ವೇದಿಕೆಯಲ್ಲಿ ಅಥವಾ ಯಾವುದೇ ವ್ಯಕ್ತಿ ಸಿಕ್ಕಿದರೆ, ಅವಕಾಶ ಸಿಕ್ಕಿದರೆ ಅವ್ರನ್ನ ಬಿಡಲ್ಲ ಅಂತ ಅದರ ಅರ್ಥ. ಅಂದರೆ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಳ್ತೀವಿ ಅನ್ನೋದು. ಬಹುಶಃ ನಮ್ಮ ಗೋಲ್ಡನ್ ಜೂಬ್ಲಿ ಆಂಧ್ರ ಪ್ರದೇಶಿಗೆ ಮೊನ್ನೆ DC ಅವರೊಂದಿಗೆ ಮಾತುಕತೆ ಆದಾಗ ಯಾರು ಚೀಫ್ ಗೆಸ್ಟ್ ಆಗ್ತಾರೆ ಅಂದರೆ, ಬಹುಶಃ ಅದು ಚೀಫ್ ಗೆಸ್ಟು ಚಂದ್ರಬಾಬು ನಾಯ್ಡು ಅವರು ಬರ್ತಾರೆ ಅಂತ. ಯಾಕೆ ಅಂದರೆ ಅರಕನ್ನು ಗ್ಲೋಬಲ್ ಬ್ರ್ಯಾಂಡ್ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಹಾಗಿದ್ದಾಗ ಅವರು ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಒಂದು ರಾಜ್ಯವನ್ನು ಬ್ರ್ಯಾಂಡ್ ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು. ಅಂದರೆ ಯಾವ ರೀತಿ ಕಾಫಿಯನ್ನು ಹೋಗ್ತಾ ಇದೆ ಅನ್ನೋದು ಈಗ ನಮ್ಮ ಒಟ್ಟಾರೆಯಾದ ಒಂದು ಇದು. ಹಾಗೆ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳನ್ನು ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಇವತ್ತು ಫರ್ಟಿಲೈಸರ್ಸ್ ಕಡಿಮೆ ಆಗ್ತಾ ಇದೆ. ಈವನ್ ಫರ್ಟಿಲೈಸರು ಯೂರಿಯಾಕ್ಕೂ ನಮಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾನು ಇತ್ತೀಚೆಗೆ ರಾಜ್ಯ ಕೃಷಿ ಮಂತ್ರಿಗಳ PS ಅವರು ಆಲ್ದೂರ್ ಅವರು
ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ನಮ್ಮ ಕಾಫಿ ಬೆಳೆಗಾರರಿಗೆ ಈಗಾಗಲೇ ಸೆಂಥಿಲ್ ಕುಮಾರ್ ಅವರು ವೈಜ್ಞಾನಿಕವಾಗಿ ಒಂದು ಡ್ರಾಫ್ಟನ್ನು ಹಾಕ್ಕೊಟ್ಟಿದ್ದಾರೆ, ಅದನ್ನು ಕಳಿಸುವ ಪ್ರಯತ್ನಗಳನ್ನು ಮಾಡ್ತೀವಿ. ಯಾಕೆಂದರೆ ಕಾಫಿಗೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಬೇಕು, ಇಲ್ಲದಿದ್ದರೆ ನಾವು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಇದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಮಾಡಿಟಿ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಸುಮಾರು 12,000 ಕೋಟಿ ಹಣ ವಾರ್ಷಿಕವಾಗಿ ಬರುತ್ತೆ. ಅದರಿಂದ ಗೊಬ್ಬರ ಕಡಿಮೆ ಆದರೆ ಇಳುವರಿ ಮೇಲೆ ಅಪಾಯ ಅನ್ನೋದನ್ನು ಈಗಾಗಲೇ ಮನದಟ್ಟು ಮಾಡುವ ಪ್ರಯತ್ನಗಳನ್ನು ಮಾಡಿದ್ದೀವಿ. ಈ ದಿಕ್ಕಿನಲ್ಲಿ ಬಹುಶಃ ನೀವೆಲ್ಲರೂ ಯೋಚನೆ ಮಾಡ್ತೀರ, ನನಗೆ ಅಚಲವಾದ ವಿಶ್ವಾಸ ಇದೆ. ನಿಮ್ಮೊಂದಿಗೆ ಒಂದು ಒಳ್ಳೆಯ ತಂಡ ಇದೆ. ನಿಮ್ಮ ಊರಿನವರಾದ ಅನೇಕರು ಸಾಧನೆಯನ್ನು ಮಾಡಿದ್ದಾರೆ, ಹೊರಗಡೆ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ಮತ್ತು ಸಲಹೆಗಳನ್ನು ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮದು ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಬೃಹತ್ ದೊಡ್ಡ ಕಂಪನಿಯಾಗಿ ಬೆಳೀಲಿ ಅಂತ ನಾನು ವಿಶ್ವಾಸ ಬಿಟ್ಟು ನನ್ನ ಮಾತಿಗೆ ಬರಮಾಡ್ತೇನೆ. ನಮಸ್ಕಾರ. ಇದುವರೆಗೆ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ಮಾತುಗಳನ್ನು ಆಲಿಸಿದಿರಿ. ನಾಳಿನ ಸಂಚಿಕೆಯಲ್ಲಿ ಆಂಧ್ರಪ್ರದೇಶದ ಅರಕು ಕಾಫಿ ಎಫ್ಪಿಒನ ಸಲಹೆಗಾರರಾದ ಸತ್ಯನಾರಾಯಣ ಹಾಗೂ ಸ್ಥಳೀಯ ಉದ್ಯಮಿ ಹಾಗೂ ಕಾಫಿ ಬೆಳೆಗಾರರಾದ ಜಾಗಟೆ ಶಿವಕುಮಾರ್ ಅವರ ಮಾತುಗಳನ್ನು ಆಲಿಸಬಹುದು. ಜಿಡಿ ಮಹೇಶ್ ಅರ್ತ್ ಮೂವರ್ಸ್ ಹೆತ್ತೂರು ನುರಿತ ಚಾಲಕರಿಂದ ಜೆಸಿಬಿ ಹಾಗೂ ಎಲ್ಲ ತರಹದ ಇಟಾಚಿ ಬಳಸಿ ರೈತರ ಹಾಗೂ ತೋಟದ ಕೆಲಸ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449203052. ಇದುವರೆಗೆ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 2ನೇ ಭಾಗ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ನಾಜಿಮಾ ಬಾನು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಹೇಶ್ ಜಿಡಿ, ಅರ್ತ್ ಮೂವರ್ಸ್ ಹೆತ್ತೂರು.